ಎನ್ನ ಆರಾಧ್ಯ ದೇವನಾದಂಥ ಪ್ರಭು ಮಹಾಂತಲಿಂಗೇಶನ ದಿವ್ಯ ಚರಣ ಕಮಲಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮೂಲಗುರು ಕಾಡಸಿದ್ದೇಶನ ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ನಾಡಿನ ಸಮಸ್ತ ದೇವಾನುದೇವತೆಗಳ ಶರಣ ಸಂತರ ಪುಣ್ಯಪುರುಷರ ಪಾವನ ಪಾದಗಳ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ಉಭಯ ತಾಯಂದರಿಗೂ ಶರಣರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಉಭಯ ಸಹೋದರರು, ಮಲ್ಲಿಕಾರ್ಜುನ ಸಹೋದರರು ಮತ್ತು ಉದಯ ಅವರು, ಅವರ ಪರಿಶ್ರಮ ಬಹಳ ಅದ. ಇದೆಲ್ಲ ನೋಡಿದಾಗ ನಮ್ಮ ಅನಿಸ್ತದ, ಮನುಷ್ಯ ಸ್ವಾರ್ಥಿ ಆಗಬಾರ್ದು, ಮನುಷ್ಯ ನಿಸ್ವಾರ್ಥಿ ಆಗಿರಬೇಕು. ಬಹಳ ಮಂದಿ ಮಠಮಾನ್ಯಗಳಲ್ಲಿ ಸನ್ಯಾಸಿಗಳಿದ್ದಾರೆ. ಸನ್ಯಾಸಿಗಳ ಜೀವನ ಒಂದಿಷ್ಟು ಸ್ವಾರ್ಥ ಸೆಳೆತಕ್ಕೆ ಸಿಕ್ಕೊಂಡದ. ಯಾಕಂದ್ರೆ ತ್ಯಾಗದ ಜೀವನ ಇರ್ತದ, ಇಲ್ಲಂತಿಲ್ಲ. ಆದ್ರೂ ಏನು ಪರರಿಗೆ ಆಗಿ ಏನು ಮಾಡಲಾರ್ದ, ನನ್ನ ಮಠನ ಬೆಳಿಬೇಕು, ನಾನೇ ಇನ್ನೊಂದು 4 ರೂಮ್ ಕಟ್ಟಬೇಕು, ಮತ್ತೊಂದು ಮನೆ ಮಠನ ಕಟ್ಟಬೇಕು, ಮತ್ತೊಂದು ಗಾಡಿ ತಗೋಬೇಕು, ಬರೀ ಇತರಾಗ ಹೊಂಟಿದಾರೆ ಸ್ವಾರ್ಥ ಜೀವನದವರು. ಆದ್ರೆ ನಮ್ಮ ಮಲ್ಲಿಕಾರ್ಜುನ ಅವರು ಮಾಡಿದಾರಲ್ಲ, ಈ ತರ ನಮ್ಮದು ಒಂದಿಷ್ಟು ಸ್ವಾರ್ಥ ಅನಿಸ್ತದೆ. ನಮ್ಮ ಮಠನು ನಾವು ಬಂದು ಮಠದಾಗಿದ್ದೆವು, ಆದ್ರೆ ನಾವು ಮಠದಾಗಿದ್ದೇವೆ ಅಂದ್ರೂ ನಮ್ಗೆ ಅಷ್ಟ ಧ್ಯಾನ ಮಾಡಾಕ ಒಂದು ರೂಮ್ ಕಟ್ಕೊಂಡೇವಿ ನಾವು, ಧ್ಯಾನ ಮಂದಿರ. ಅಂದ್ರೆ ಇದು ನಾವು ಸ್ವಾರ್ಥಿಗಳದೇವು ಅಂತ. ಆದ್ರೆ ಮಲ್ಲಿಕಾರ್ಜುನ ಅವ್ರು ನೋಡಕತ್ತಾರ, ಏನ್ ಅನಿಸ್ತದ, ಅವ್ರ ನಮ್ಗಿಂತಲೂ ನಿಸ್ವಾರ್ಥವಾಗಿ ಒಂದು ಕಾರ್ಯವನ್ನ ಮಾಡಕತ್ತಾರ ಅನಿಸ್ತದ. ಇದನ್ನ ಯಾಕೆ ಹೇಳಕತ್ತೇವ ಅಂದ್ರ, ನಾವು ಒಬ್ಬರ ಧ್ಯಾನ ಮಾಡೋದಲ್ಲ, 106 ಮಂದಿಗೆ ಅವರು ಧ್ಯಾನ ಮಾಡಕ್ ಹಚ್ಚಾಕತ್ತಾರಲ್ಲ. ಧ್ಯಾನ ಅಂದ್ರೆ ಏನು ಅಂದ್ರ, ನಾ ಯಾರು ಅಂತ ತಿಳ್ಕೋದು, ನನ್ನ ಸ್ವರೂಪವನ್ನು ನಾ ತಿಳ್ಕೋದು. ಆಮೇಲೆ ನನಗೊಬ್ಬ ತಂದೆ ಇದಾನಲ್ಲ, ಒಂದು ಸತ್ಯ ವಸ್ತು ಇದಲ್ಲ, ಪರಮಾತ್ಮ ಇದಾನಲ್ಲ, ಅವನನ್ನ ತಿಳಿದು, ಮತ್ತೆ ನಾ ಎಲ್ಲಿಂದ ಬಂದನಲ್ಲ, ನಾ ಯಾರಿಂದ ಹುಟ್ಟಿ ಬಂದನಲ್ಲ, ಅವನನ್ನು ಹೋಗಿ ಕೊಡುದು. ನಮ್ಮನ್ನ ನಾವು ಏನಾಗಿದೆ ಅಂದ್ರೆ ಅಗಲಿದೇವು, ನಾವು ಆ ಪರಮಾತ್ಮನಿಂದ ಅಗಲಿ ಬಹುಜನ್ಮಾರಣ್ಯದಲ್ಲಿ ದುಃಖವನ್ನು ಪಡ್ತಾ ಇದ್ದೇವೆ. ಆದ್ರೆ ಈ ದುಃಖ ನಿವೃತ್ತಿ ಯಾವಾಗ ಆಗ್ತದಂದ್ರ, ಈ ಮನುಷ್ಯ ಜನ್ಮದಲ್ಲಿ ಯಾರು ಧ್ಯಾನ ಮಾಡ್ತಾರಲ್ಲ, ಧ್ಯಾನ ಮಾಡಿ ತಮ್ಮ ಅಂತರಂಗವನ್ನು ಯಾರು ಸ್ವಚ್ಛ ಮಾಡ್ಕೋತಾರ, ಯಾರು ತಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋತಾರ, ಅವರು ಮಾತ್ರ ಈ ಬಹುಜನ್ಮಾರಣ್ಯ ಗೆಲ್ಲಕ್ ಸಾಧ್ಯದ. ಅವರು ಮಾತ್ರ ತಮ್ಮ ಸ್ವರೂಪವನ್ನು ಇರಕ್ ಸಾಧ್ಯದ. ಅವರು ಮಾತ್ರ ಆ ಪರಮಾತ್ಮನನ್ನು ಕೂಡಕ್ ಸಾಧ್ಯದ, ಮೋಕ್ಷ ಸುಖವನ್ನು ಪಡೆಯಕ್ ಸಾಧ್ಯದ. ಆ ನಿಟ್ಟಿನಲ್ಲಿ ಮನುಷ್ಯ ಏನೆಲ್ಲ ಗಳಿಸ್ತಾನೆ ಜೀವನದಲ್ಲಿ, ಎಷ್ಟು ಗಳಿಸಿದ್ರು ನೆಮ್ಮದಿ ಇರಂಗಿಲ್ಲ, ಎಷ್ಟು ಗಳಿಸಿದ್ರು ಸುಖ ಇರೋದಿಲ್ಲ, ಎಷ್ಟು ಗಳಿಸಿದ್ರು ಶಾಂತಿ ಇರಂಗಿಲ್ಲ. ಆದ್ರ ಈ ಶಾಂತಿಯ ಜೀವನವನ್ನ, ಸುಖದ ಜೀವನವನ್ನ, ನೆಮ್ಮದಿಯ ಜೀವನವನ್ನ ನಾವು ಏನಾರ ಕಂಡುಕೋಬೇಕಾಯ್ತಂದ್ರ ಅದಕ್ಕೆ ಶ್ರೀಮಂತಿಕೆ ಅಥವಾ ಬಡತನ ಮುಖ್ಯ ಅಲ್ಲ. ಅದಕ್ಕ ಶ್ರೀಮಂತಿಕೆ ಬಡತನ ಮುಖ್ಯ ಅಲ್ಲ. ಅದಕ್ಕೆ ದೊಡ್ಡವರು ಸಣ್ಣವರು ಮುಖ್ಯ ಅಲ್ಲ. ಅದಕ್ಕ ಹೆಣ್ಣು ಗಂಡ ಮುಖ್ಯ ಅಲ್ಲ. ಅದಕ್ಕೆ ದೊಡ್ಡ ಜಾತಿ ಸಣ್ಣ ಜಾತಿ ಮುಖ್ಯ ಅಲ್ಲ. ಅದಕ್ಕೆ ಏನಾರ ಇದ್ರ ಅದಕ್ಕ ನೆಮ್ಮದಿಯ ಜೀವನವನ್ನ, ಸುಖದ ಜೀವನವನ್ನ, ಶಾಂತಿಯ ಜೀವನವನ್ನು ಕಟ್ಕೋಬೇಕಾಯ್ತಾರ ಅದಕ್ಕೆ ಜ್ಞಾನ ಒಂದ ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ಜ್ಞಾನ ಒಂದ ಮುಖ್ಯ. ಜ್ಞಾನ ಯಾರು ಮಾಡ್ತಾರ ಅವರು ನೆಮ್ಮದಿಯನ್ನು ಪಡಿತಾರ, ಸುಖವನ್ನು ಪಡಿತಾರ, ಮತ್ತ ಶಾಂತಿಯನ್ನು ಪಡಿತಾರ. ಅವರು ಭಗವಂತನ ಪ್ರೀತಿಯನ್ನು ಪಡಿತಾರ, ಸಮಾಜದ ಪ್ರೀತಿಯನ್ನು ಪಡಿತಾರ. ಅಂತಹ ಜೀವನ ನಮ್ಮದಾಗಬೇಕು. ಅದಕ್ಕಾಗಿ ಪುಣ್ಯಾತ್ಮರೇ, ಇದೇನು ಒಂದು ಪಿರಾಮಿಡ್ ಆಗಿದ್ದಲ್ಲ, ಇದು ಒಂದೇ ಪಿರಾಮಿಡ್ ಅಲ್ಲ. ಊರಿಗೊಂದು ಪಿರಾಮಿಡ್ ತಯಾರಾಗಬೇಕು. ಊರಿಗೊಂದು ಪಿರಾಮಿಡ್ ತಯಾರಾಗಿ ಎಲ್ಲಾ ಜನರು ಅಲ್ಲಿ ಬಂದು ಧ್ಯಾನ ಮಾಡುವಂಗ ಆಗ್ಬೇಕು. ಅಂತ ಪರಿಶ್ರಮ ಎಲ್ಲಾರ್ದು ಹಣಿ ಕೂಡಿದ್ರ ಹಾಲ್ ಅಂತೇಳಿ ಅಂತ ಒಂದು ಯೋಜನೆಯನ್ನು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಹಾಕೋಬೇಕು. ಯಾಕಂದ್ರೆ ಒಂದು ಪಿರಾಮಿಡ್ ಆದ್ರೆ ಬಹಳ ದೂರಿಂದ ಜನ ಬಂದು ಇಲ್ಲಿ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ.
ಒಂದು ಗ್ರಾಮಗಳಿಗೂ ಪಿರಾಮಿಡ್ ತಯಾರಾಗಬೇಕು. ಅವಾಗ ಏನಾಗ್ತದಂದ್ರ ಅಲ್ಲೆಲ್ಲರೂ ಧ್ಯಾನ ಮಾಡಿ ನೋಡು, ಧ್ಯಾನ ಮಾಡೋದ್ರಿಂದ ಎಷ್ಟು ಲಾಭಗಳದು ಅಂತ ಹೇಳಿದ್ರೆ ಅದನ್ನ ಎಷ್ಟು ವರ್ಣನೆ ಮಾಡಿದ್ರೆ ಕಮ್ಮಿ ಅದ. ಎಷ್ಟು ಲಾಭಗಳು ಅಂತ ಹೇಳಕ್ಕೂ ಆಗೋದಿಲ್ಲ. ಧ್ಯಾನ ಮಾಡೋದ್ರಿಂದ ಎಷ್ಟು ಲಾಭ ಅದಾವ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರ ಧ್ಯಾನ ಮಾಡಿದಂದ್ರೆ ಏನಾಗ್ತದಂದ್ರ ನಿನ್ನ ಪಾಪ 100 ಜನ್ಮದ ಪಾಪ ಕತ್ತರಿಸಿ ಹೋಗ್ತದ. 100 ಜನ್ಮದ ಪಾಪ ಕತ್ತರಿಸಿ ಹೋಗ್ತದ. ಪರ್ವತದಷ್ಟು ಪುಣ್ಯ ಪ್ರಾಪ್ತಿ ಆಗ್ತದ. ಪುಣ್ಯ ಏನ್ ಮಾಡ್ತದಂದ್ರ ನೀ ಏನನ್ನ ಬಯಸ್ತಿಲ್ಲ ಅದನ್ನೆಲ್ಲ ನೀಡ್ತದ. ನಿನಗೆ ಸುಖಾನ ನೀಡ್ತದ, ಶಾಂತಿಯನ್ನು ನೀಡ್ತದ, ಸಂಪತ್ತನ್ನು ನೀಡ್ತದ. ಮತ್ತೆ ಏನನ್ನ ಬೇಕಲ್ಲ ಎಲ್ಲಾನು ನಿನ್ನ ಜೀವನದಲ್ಲಿ ಏನು ಬೇಕು ಅದನ್ನೆಲ್ಲ ನೀಡ್ತದ. ಆಮೇಲೆ ಇದಷ್ಟೇ ಅಲ್ಲ, ಬಾಹ್ಯ ಸಂಪತ್ತು ಅಷ್ಟೇ ಅಲ್ಲ, ಆಂತರಿಕವಾದಂತ ಸಂಪತ್ತನ್ನು ನೀಡ್ತದೆ. ಆಂತರಿಕವಾದಂತ ಶಕ್ತಿಯನ್ನು ನೀಡ್ತದ, ಆಂತರಿಕವಾದಂತ ಜ್ಞಾನವನ್ನು ನೀಡ್ತದ. ಮತ್ತು ನಿಜವಾದ ಸ್ವರೂಪವನ್ನು ತಿಳಿಸಿ ನಿಜವಾದ ತಂದೆ ಯಾರು ಆ ಪರಮಾತ್ಮನ ಸನ್ನಿಧಿಗೆ ಓದಿ ಬಿಡ್ತದೆ. ಅದು ಧ್ಯಾನದ ಶಕ್ತಿ ಇದೆ. ಜ್ಞಾನದ ಶಕ್ತಿ ಇದೆ. ನೀವು ಅನ್ಬಹುದು, ಹಿಂದೆ ದೇವತೆಗಳಾಗಿ ಹೋದ್ರು, ರಾಮ ಆಗಿ ಹೋದ, ಕೃಷ್ಣ ಆಗಿ ಹೋದ, ಬುದ್ಧ ಬಸವ ಆಗಿ ಹೋದ್ರ ಅಂತೇಳಿ ನೀವು ಅಂತೀರಿ, ಅವ್ರನ್ನ ಪೂಜೆ ಮಾಡ್ತಾ ಇದ್ದೀರಿ. ಆದ್ರ ಅವ್ರು ಯಾರು ಹಂಗಾಗಿ ಹೋಗಿಲ್ಲ. ಯಾರು ಧ್ಯಾನ ಮಾಡಿ ತಮ್ಮ ಅಂತರಂಗವನ್ನು ಶುಚಿ ಮಾಡ್ಕೊಂಡಾರಲ್ಲ ಅವರ ದೇವರಾಗಿ ಹೋಗಿದ್ದಾರೆ. ಅವರೇ ದೇವರಾಗಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಸ್ವಲ್ಪ ಧ್ಯಾನ ಮಾಡಿದ್ರೆ ಸಾಕ, ನಾವು ಸ್ವಲ್ಪ ಪೂಜಾ ಭಕ್ತಿ ಅಧ್ಯಾತ್ಮದ ಮಾರ್ಗದೊಳಗೆ ಸಾಗಿದ್ರೆ ಸಾಕ. ನಾವು ದೇವರಾಗೋದು ಬೇಡ, ದೇವತೆಗಳಾಗೋದು ಬೇಡ. ಆದ್ರೆ ದೇವರ ಮಕ್ಕಳೇ ಆಗತ್ತೇವಲ್ಲ, ದೇವರ ಮಕ್ಕಳೇ ಆಗಕ್ಕೆ ಸಾಧ್ಯತೆ ಇಲ್ಲ. ಹೌದಾ? ಮೋಕ್ಷವನ್ನು ಪಡೆಯಕ್ಕೆ ಸಾಧ್ಯತೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಾಗುನು. ಅವ್ರ ಪರಿಶ್ರಮಕ್ಕೆ ನಾವೆಲ್ಲರೂ ಮೆಚ್ಚಬೇಕು. ಯಾಕಂದ್ರೆ ಬಹಳ ಮಂದಿ ದುಡ್ಡು ಮಾಡಿ ಎಲ್ಲೆಲ್ಲೂ ಇಟ್ಟಿದ್ದಾರೆ, ಬಂಗಾರ ಮಾಡಿಟ್ಟಿದಾರ, ಹೊಲ ಮಾಡಿಟ್ಟಿದಾರ. ಆದ್ರೆ ಅದೆಲ್ಲ ವ್ಯರ್ಥ ಆಗಿ ಹೋಗ್ತದ, ಅವ್ರ ಜೀವನದಾಗ ವ್ಯರ್ಥ ಆಗಿ ಹೋಗ್ತದ. ಆದ್ರೆ ಅವ್ರ ಪರಿಶ್ರಮದೊಳಗ ಒಂದಿಷ್ಟೆಲ್ಲಾ ಭಕ್ತರ ಪರಿಶ್ರಮದೊಳಗ ಒಂದು ಪಿರಾಮಿಡ್ ತಯಾರು ಮಾಡಿ ಒಂದು 100 ಮಂದಿ ಆತ್ಮ ಕಲ್ಯಾಣಕ್ಕಾಗಿ ಅವ್ರ ಪರಿಶ್ರಮ ಮಾಡ್ದಲ್ಲ, ಅವ್ರಿಗೊಂದು ಜೋರವಾದ ಚಪ್ಪಾಳೆ ಕೊಡ್ಬೇಕಾಗ್ತದೆ. ಅವ್ರಿಗೊಂದು ಜೋರವಾದ ಚಪ್ಪಾಳೆ ಕೊಡ್ಬೇಕಾಗ್ತದೆ. ಇರ್ಲಿ ಪುಣ್ಯಾತ್ಮರೇ, ಇನ್ನೂ ಹೆಚ್ಚಿನ ಕಾರ್ಯ ಕೆಲಸಗಳನ್ನು, ಇನ್ನೂ ಹೆಚ್ಚಿನ ಧ್ಯಾನದ ರುಚಿಯನ್ನ, ಧ್ಯಾನದ ಸಿಹಿಯನ್ನ, ಆ ಭಗವಂತನ ಪ್ರೀತಿಯನ್ನ ಗಳಿಸ್ತಕ್ಕಂಥ ಎಲ್ಲ ಜೀವಾತ್ಮರಿಗೆ, ಎಲ್ಲ ಮನುಷ್ಯರಿಗೆ ಒದಗಿ ಬರಲಿ. ಆ ನಿಟ್ಟಿನಲ್ಲಿ ಆ ಭಗವಂತನ ಆಶೀರ್ವಾದ, ಬಸವಾದಿ ಶಿವಶರಣರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಒಂದು 2 ಮಾತುಗಳನ್ನ ಭಗವಂತನ ಪಾದಕ್ಕೆ ಅರ್ಪಿಸಿ ವಿರಾಮ ನೀಡೋಣ. ಎಲ್ಲರಿಗೂ ಶರಣಾರ್ಥಿ. ಭಕ್ತಿಯ ಸಮರ್ಪಣೆ ಪೂಜ್ಯರಿಗೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.